ಕರಾವಳಿಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋದು ಮತ್ತು ಮುಂಚಿತವಾಗಿ ಒಂದು ವಾರ ಮುಂಚಿತವಾಗಿಯೇ ಮಾನ್ಸೂನ್ ಎಂಟ್ರಿ ಕೊಟ್ಟಿರೋದ್ರಿಂದ ಮಳೆ ಜಾಸ್ತಿ ಆಗ್ತಾ ಇದೆ. ಕಾಗವಾಡ ತಾಲೂಕಿನಲ್ಲಿ ಕಳೆದ ಒಂದು 8-10 ದಿವಸದಿಂದ ಬಿಡದೆ ಮಳೆ ಪ್ರಾರಂಭ ಇರುತ್ತೆ, ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಈಗ ನಾವು ಈಗಾಗಲೇ ತಾಲೂಕು ಮಟ್ಟದಲ್ಲಿ ಸುಮಾರು 14 ಗ್ರಾಮಗಳ ವ್ಯಾಪ್ತಿಗೆ ಏನು ಬರ್ತವೆ, ಆ 14 ಗ್ರಾಮಗಳಿಗೆ ನೋಡಲ್ ಆಫೀಸರ್ ನೇಮಕಾತಿ ಇರ್ಬೋದು. ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ಇಂಜಿನಿಯರ್ಸ್ಗಳನ್ನ, ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಕಾರ್ಯಕರ್ತೆಗಳನ್ನ, ಕೃಷಿ ಇಲಾಖೆಯಿಂದ ಕೃಷಿ ಇಲಾಖೆ ಸಿಬ್ಬಂದಿಯನ್ನ, ಅದೇ ರೀತಿ ನಮ್ಮ ಪಟ್ಟಣ ಪಂಚಾಯತಿಗೆ ಸಂಬಂಧ ಇರ್ಬೋದು ಮತ್ತು ಗ್ರಾಮ ಪಂಚಾಯತಿ PDO ಮತ್ತು ಚೀಫ್ ಆಫೀಸರ್ಗಳನ್ನ ಮತ್ತು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳನ್ನ ಈಗಾಗಲೇ ನಾವು ಪ್ರತಿಯೊಂದು ಗ್ರಾಮಕ್ಕೆ ನೇಮಕಾತಿ ಮಾಡಿದ್ದೀವಿ. ಸೊ ಎಲ್ಲರಿಗೂ ಕೂಡ ಅಲರ್ಟ್ ಇರಲಿಕ್ಕೆ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಕಾಗವಾಡ ತಾಲೂಕಿಗೆ ಜಿಲ್ಲಾ ಮಟ್ಟದ ನೋಡಲ್ ಅಧಿಕಾರಿ ಈಗಾಗಲೇ ಕೃಷಿ ನಿರ್ದೇಶಕರನ್ನ ನೇಮಕಾತಿ ಮಾಡಿದ್ದಾರೆ. ಸೊ ಈ ಒಂದು ವಾರದಲ್ಲಿ ನಾವು ಮುನ್ಸೂಚನೆಯಾಗಿ ಏನು ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ, ಈ ಸಭೆಯ ಮೂಲಕ ಈಗಾಗಲೇ ಹೇಳಿದ್ವಿ. ಇನ್ನೊಂದು ಸುತ್ತಿನ ಸಭೆಯನ್ನು ನಾವು ಈ ವಾರದಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ನಾವು ಪ್ರೆಸೆಂಟ್ ನಮ್ಮ 17,000 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ಸೊ ಹಿಪ್ಪರಿಗೆ ಬ್ಯಾರೇಜ್ ನಾವು ಚೆಕ್ ಮಾಡಿದಾಗ ಒಟ್ಟಾರೆ 24,508 ಕ್ಯೂಸೆಕ್ಸ್ ನೀರು ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆ 8 ಗಂಟೆ ರಿಪೋರ್ಟ್ ಆಗಿದೆ. ಸೊ ನೀರು ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರೋದ್ರಿಂದ ನದಿ ದಡದಲ್ಲಿರ್ತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರಲ್ಲಿ ನಾನು ವಿನಂತಿಸಿಕೊಳ್ಳೋದೇನಪ್ಪ ಅಂತಂದ್ರೆ, ನಿಮ್ಮ ದನಕರುಗಳಿರ್ಬೋದು ಅಥವಾ ತಾವು ಸುರಕ್ಷಿತ ಸ್ಥಳಗಳಲ್ಲಿ ಇರಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ.